ವೆನ್ ಹೆಲ್ತ್ ಈಸ್ ಗುಡ್, ಲೈಫ್ ಬಿಕಮ್ಸ್ ಬ್ಯೂಟಿಫುಲ್. ಯಾವಾಗ ಆರೋಗ್ಯ ಚೆನ್ನಾಗಿರುತ್ತೋ ಆಗ ನಮ್ಮ ಜೀವನ ಸುಂದರವಾಗಿರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಮ್ಮ ಜೀವನದಲ್ಲಿ ನಾವು ವಿಧ ವಿಧವಾದ ಆಹಾರ ಶೈಲಿಗಳನ್ನು ನೋಡಿರ್ತೀವಿ, ಹಣ್ಣುಗಳನ್ನು ನೋಡಿರ್ತೀವಿ, ತರಕಾರಿಗಳನ್ನು ನೋಡಿರ್ತೀವಿ. ಇವುಗಳನ್ನೆಲ್ಲ ತಿಂದು ನಮ್ಮ ಆರೋಗ್ಯ ಸುಧಾರಣೆಯನ್ನು ಕೂಡ ನಾವು ಮಾಡ್ಕೊಂಡಿರ್ತೀವಿ. ಅದೇ ರೀತಿ ನಾನಿವತ್ತು 2 ತರಕಾರಿಗಳ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ ತಿಳಿಸಲು ಇಚ್ಛಿಸ್ತೀನಿ. ಯಾವುದು ಅಂದರೆ ಕ್ಯಾರೆಟ್ ಮತ್ತು ಬೀಟ್ರೂಟ್. 1 ಕ್ಯಾರೆಟ್ ತೆಗೆದುಕೊಳ್ಳಿ, ಅರ್ಧ ಬೀಟ್ರೂಟ್ ತೆಗೆದುಕೊಳ್ಳಿ, 2 ಖರ್ಜೂರ, 4 ದ್ರಾಕ್ಷಿ. ಖರ್ಜೂರ ದ್ರಾಕ್ಷಿಯನ್ನು 1 ಅವರ್ ನೀರಿನಲ್ಲಿ ನೆನೆಸ್ಕೊಳ್ಳಿ. ಕ್ಯಾರೆಟು ಬೀಟ್ರೂಟ್ನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ದ್ರಾಕ್ಷಿ ಖರ್ಜೂರವ 1 ಲೋಟ ನೀರು ಸೇರಿಸಿ ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಕ್ಯಾರೆಟ್, ಬೀಟ್ರೂಟ್, ದ್ರಾಕ್ಷಿ, ಖರ್ಜೂರದಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿದ್ದು ಹಿಮೋಗ್ಲೋಬಿನ್ ಅನ್ನು ಹೆಚ್ಚಾಗಲು ಸಹಾಯ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ. ದಣಿವು ಮತ್ತು ಆಯಾಸವನ್ನು ಕಡಿಮೆ ಮಾಡಿ ದೇಹಕ್ಕೆ ಶಕ್ತಿ ಕೊಡುತ್ತೆ. ಬೀಟ್ರೂಟ್ನಲ್ಲಿ ವಿಟಮಿನ್ ಬಿ ಇದ್ದು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹೆಚ್ಚಾಗಿದ್ದು ಕಣ್ಣುಗಳಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಖರ್ಜೂರದಲ್ಲಿ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಹೆಚ್ಚಾಗಿದ್ದು ಬೋನ್ಸ್ಗಳಿಗೆ ಬಲಪಡಿಸುತ್ತೆ. ಕ್ಯಾರೆಟ್ ಮತ್ತು ಖರ್ಜೂರ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ. ಬೀಟ್ರೂಟ್ ಮತ್ತು ಖರ್ಜೂರದಲ್ಲಿ ಉರಿಯೂತ ಕಡಿಮೆ ಮಾಡುವ, ಕರುಳಿಗೆ ಉತ್ತಮ ಫೈಬರ್ ನೀಡುವ ಅಂಶವನ್ನ ಹೊಂದಿದೆ. ಖರ್ಜೂರವನ್ನ ಗರ್ಭಿಣಿ ಸ್ತ್ರೀಯರು ತಿನ್ನೋದ್ರಿಂದ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆ. ನೀವು ನಿಮ್ಮ ಡೈಲಿ ರೂಟೀನ್ನಲ್ಲಿ ಈ ತರಕಾರಿಗಳನ್ನು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.